ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎವ್ರಿವನ್. ದೇವರು ಕಳೆದ ರಾತ್ರಿಯಲ್ಲಿ ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು, ಒಳ್ಳೆಯ ನಿದ್ರೆಯನ್ನು ಅನುಗ್ರಹಿಸಿ ಈ ಉದಯಕಾಲ ಸಮಯದಲ್ಲಿ ನೂತನ ದಿನವನ್ನು ಅನುಗ್ರಹಿಸಿ ಆತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಆತನನ್ನು ಸ್ತುತಿಸುವವರನ್ನಾಗಿ, ಘನಪಡಿಸುವವರನ್ನಾಗಿ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಮನಪೂರ್ವಕವಾಗಿ ದೇವರಿಗೆ ನಾನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇನೆ. ನಾನು ಎಂಥವನಾಗಿದ್ದೇನೋ ಅದು ಕೇವಲ ದೇವರ ಕೃಪೆಯಿಂದಲೇ ಆಗಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಳಿಸುವ ಪ್ರಕಾರ ಈ ದಿನ ನಾವು ಏನಾಗಿದ್ದೇವೋ ಅದು ಆತನ ಕೃಪೆಯಿಂದ ಮಾತ್ರವೇ. ದೇವರ ಕೃಪೆಯೇ ಸಮಸ್ತವೂ ಕೂಡ ನಮ್ಮ ಜೀವಿತದಲ್ಲಿ ಸರಿಯಾಗಿ ಮಾಡುವಂತೆ ಸಹಾಯಿಸುವಂತದ್ದಾಗಿದೆ. ದೇವರು ನಮ್ಮ ಕುರಿತಾಗಿ ಬಹಳ ಒಳ್ಳೆಯ ಪ್ರಣಾಳಿಕೆಯನ್ನು ಆತನು ಹೊಂದಿದ್ದಾರೆ. ಅದನ್ನು ಯಾವಾಗಲೂ ಕೂಡ ನೆರವೇರಿಸುವುದಕ್ಕೂ ಕೂಡ ದೇವರು ಸಿದ್ಧವಾಗಿಯೇ ಇದ್ದಾರೆ. ಆದರೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಸಮರ್ಪಣೆ ದೇವರ ಪ್ರಣಾಳಿಕೆ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ಸಹಾಯ ಮಾಡುತ್ತದೆ. ಆ ಕಾರಣದ ನಿಮಿತ್ತವಾಗಿ ಪ್ರತಿಯೊಬ್ಬರು ಕೂಡ ದೇವರನ್ನು ಸ್ತುತಿಸಿರಿ, ಮನಪೂರ್ವಕವಾಗಿ ಆರಾಧಿಸಿರಿ, ಆತನ ಮಹಿಮೆಗೋಸ್ಕರವಾಗಿ ಜೀವಿಸಿರಿ. ಬಲವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ವಾಗ್ದಾನ ಸಂದೇಶಕ್ಕಾಗಿ ಪರಿಶುದ್ಧ ಸತ್ಯವೇದವನ್ನು ತೆಗೆದು 92ನೇ ಕೀರ್ತನೆ 10ನೇ ವಾಕ್ಯವನ್ನು ಓದೋಣ. ಸ್ಯಾಮ್ಸ್ 92 and verse 10. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೂನಿಕಾರ್ನ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ನೋಡುತ್ತೇವೆ. ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ ಎಂದು ಬರೆಯಲ್ಪಟ್ಟಿದೆ. ಯೂನಿಕಾರ್ನ್, ಮಕ್ಕಳು ಆಯಾ ಸಂದರ್ಭದಲ್ಲಿ ಆ ಯೂನಿಕಾರ್ನ್ ಗೊಂಬೆಗಳೊಂದಿಗೆ ಆಟ ಆಡುತ್ತಾ ಇರುತ್ತಾರೆ ಅಲ್ವಾ? ಗಮನಿಸಿರಿ ಪ್ರಿಯರೇ, ಬೈಬಲ್ ಗ್ರಂಥದಲ್ಲಿ ಕೊಂಬು ಎನ್ನುವಂಥದ್ದು ಅಧಿಕಾರಕ್ಕೆ, ಶಕ್ತಿಗೆ, ಆನಂತರವಾಗಿ ಘನತೆಗೆ ಸಾದೃಶ್ಯವಾಗಿ ಇದೆ. ನೀವು ನನ್ನ ಕೊಂಬನ್ನು ಮೇಲೆ ಎತ್ತಿದ್ದೀರಾ ಅಂದ್ರೆ ಅರ್ಥ ಏನೆಂದರೆ ನೀವು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಾ ದೇವ. ಆನಂತರವಾಗಿ ನನ್ನನ್ನು ಹೆಚ್ಚಿಸುತ್ತಾ ಇದ್ದೀಯಾ, ನನ್ನನ್ನು ಘನಪಡಿಸುತ್ತಾ ಇದ್ದೀಯಾ. ಅಷ್ಟು ಮಾತ್ರವಲ್ಲದೆ ನನಗೆ ತಕ್ಕ ಶಕ್ತಿಯನ್ನು, ನಿನಗೋಸ್ಕರವಾಗಿ ಉಪಯೋಗವಾಗುವುದಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸುತ್ತಾ ಇದ್ದೀಯಾ ಎಂದು ಆ ಮಾತಿನ ಸಾದೃಶ್ಯ. ಕೊಂಬನ್ನು ಮೇಲೆ ಎತ್ತುವಂಥದ್ದಂದ್ರೆ ಅದೇ. ದೇವರು ನಮ್ಮನ್ನು ಹೆಚ್ಚಿಸುವ ಆತನು. ಅರಣ್ಯದಿಂದ ಹೆಚ್ಚಿಸುವಿಕೆ ಸಿಗುವುದಿಲ್ಲ, ಬೇರೆ ಯಾವುದೇ ಪರಿಸ್ಥಿತಿಯಿಂದ ಹೆಚ್ಚಳ ಬರುವುದಿಲ್ಲ. ಆದರೆ ದೇವರೇ ನಮ್ಮನ್ನು ಹೆಚ್ಚಿಸುವ ಆತನು. ಅಬ್ರಹಾಮನನ್ನು ದೇವರು ಹೆಚ್ಚಿಸಿದರು ಎಂಬುದಾಗಿ ವಾಕ್ಯವು ನಮಗೆ ದೃಢೀಕರಿಸುತ್ತದೆ. ಅಬ್ರಹಾಮನು ದೇವರ ಮಾತಿಗೆ ಒಳಗಾದನು, ವಿಧೇಯತೆಯನ್ನು ತೋರಿಸಿದನು. ದೇವರು ಇರು ಎಂದು ಹೇಳಿದಂತಹ ಸ್ಥಳದಲ್ಲಿ ಅಬ್ರಹಾಮನು ಇದ್ದಷ್ಟು ಕಾಲ ದೇವರ ಆಶೀರ್ವಾದವನ್ನು ಬಹಳ ಸ್ಪಷ್ಟವಾಗಿ ನೋಡಿದನು. ನಿನ್ನ ಜೀವಿತದಲ್ಲೂ ಕೂಡ ದೇವರು ಒಂದು ಚಿತ್ತವನ್ನು ಪ್ರಕಟಿಸುವಾಗ ತನ್ನ ಸ್ವರವನ್ನು ನಿನಗೆ ಕೇಳಿಸುವಂತೆ ಮಾಡಿ ನೀನು ಹೀಗೆ ಇರಬೇಕು, ನೀನು ಇದನ್ನು ಮಾಡಬೇಕು, ಈ ಡೈರೆಕ್ಷನ್ ಅಲ್ಲಿ ಪ್ರಯಾಣ ಮಾಡಬೇಕು, ಇದನ್ನು ನೀನು ಮಾಡುವಂಥದ್ದು ನನ್ನ ಚಿತ್ತ. ಅದು ಸ್ವಲ್ಪ ಕಷ್ಟಕರವಾಗಿ ಇಕ್ಕಟ್ಟಾಗಿ ಕಾಣಿಸಿದರೂ ಕೂಡ ನನ್ನ ಚಿತ್ತವನ್ನು ನೀನು ಮಾಡುವುದರ ಮೂಲಕ ಶಾಶ್ವತವಾಗಿ ನಿಲ್ಲುತ್ತೀಯ. ನನ್ನ ಪ್ರಣಾಳಿಕೆಯನ್ನು ನಿನ್ನ ಮೂಲಕವಾಗಿ ನೆರವೇರಿಸುತ್ತೇನೆಂಬುದಾಗಿ ದೇವರು ಹೇಳುವಾಗ ನಂಬಿಕೆಯಿಂದ ದೇವರ ಮಾತಿಗೆ ವಿಧೇಯನಾಗುತ್ತಿದ್ದೀಯಾ. ಒಳಗಾಗುವಂಥದ್ದು ಎಂಬುದಾಗಿ ನಾನು ಮಾತನಾಡುವಾಗ ಕೆಲವರು ಒಳಗಾಗುವಂತ ವಿಧಾನ ಹೇಗೆ ಇರುತ್ತದೆ ಅಂದರೆ ಅವರಿಗೆ ಸರಳವಾಗಿರುವಂತ ವಿಷಯವನ್ನೆಲ್ಲ ಕೂಡ ಓಕೆ ಎಂಬುದಾಗಿ ಅನ್ನಿಸುವಂತ ವಿಷಯದಲ್ಲಿ ದೇವರಿಗೆ ಒಳಗಾಗುತ್ತಾರೆ. ಏನಾದರೂ ಅವರ ಚಿತ್ತಕ್ಕಾಗಲಿ, ಅವರ ಉದ್ದೇಶಕ್ಕಾಗಲಿ ಅಥವಾ ಅವರ ಅಭಿಪ್ರಾಯಕ್ಕಾಗಲಿ ಅದು ವಿರುದ್ಧವಾಗಿರುವಂತ ವಿಷಯವಾಗಿ ಇದ್ದರೆ ಇದಕ್ಕೆ ನಾನು ವಿಧೇಯನಾಗುವುದಿಲ್ಲ ರೀ, ಇದು ನನ್ನ ಪರ್ಸನಲ್ ರೀ, ನನ್ನ ವೈಯಕ್ತಿಕ ವಿಷಯ ರೀ, ಇದರಲ್ಲಿ ನಾನು ನನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಿಲ್ಲ, ನನ್ನ ಇಷ್ಟವನ್ನು ಬದಲಾಯಿಸಿಕೊಳ್ಳುವುದಿಲ್ಲ, ನಾನು ಹೀಗೆ ಇರುತ್ತೇನೆ. ಏನೋ ದೇವರು ಆತನೇ ಬದಲಾಯಿಸಿಕೊಳ್ಳುತ್ತಾನೆ ಬಿಡು. ದೇವರೇ ತನ್ನ ಚಿತ್ತವನ್ನು, ತನ್ನ ಉದ್ದೇಶವನ್ನು ಬದಲಾಯಿಸಿಕೊಳ್ಳುತ್ತಾನೆ ಬಿಡು. ನಾನು ಮಾತ್ರ ಇದನ್ನು ಡಿಸೈಡ್ ಮಾಡಿದ್ದೇನೆ, ತೀರ್ಮಾನಿಸಿಕೊಂಡಿದ್ದೇನೆ, ನಾನು ಹೀಗೆ ಇರುತ್ತೇನೆ ಎನ್ನುವಂತ ಆಲೋಚನೆಯಲ್ಲಿ ಅನೇಕರು ಮುಂದುವರಿಯುತ್ತಾರೆ. ಆದ್ದರಿಂದಲೇ ದೇವರ ಆಶೀರ್ವಾದವನ್ನು ಪಡೆಯುವುದಿಲ್ಲ, ದೇವರ ಅನುಗ್ರಹವನ್ನು ಪಡೆಯುವುದಿಲ್ಲ. Again and again I am telling you, there is a great power and anointing and blessing in obedience. ದೇವರ ಸ್ವರಕ್ಕೆ ನೀನು ವಿಧೇಯನಾಗುವುದಾದರೆ, ಪರಿಶುದ್ಧಾತ್ಮನು ತನ್ನ ಚಿತ್ತವನ್ನು ನಿನಗೆ ಪ್ರಕಟಿಸುವಾಗ ನೀನು ನಂಬಿ ವಿಧೇಯನಾಗುವುದಾದರೆ ಖಚಿತವಾಗಿ ದೇವರು ನಿನ್ನನ್ನು ಎಲ್ಲಾ ವಿಷಯದಲ್ಲೂ ಕೂಡ ಹೆಚ್ಚಿಸುತ್ತಾರೆ. ನೀವು ಯಾರನ್ನು ಬೇಕಾದರೂ ನೋಡಿರಿ ಬೈಬಲ್ನಲ್ಲಿ. ಅಬ್ರಹಾಮನು ಮಾತ್ರವಲ್ಲ, ಹೆಚ್ಚಿಸಲ್ಪಟ್ಟಂತ ಯಾವುದೇ ವ್ಯಕ್ತಿಯನ್ನಾದ್ರೂ ಕೂಡ ನೋಡಿರಿ, ಅವರು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿದಂತವರೇ, ವಿಧೇಯತೆಯಲ್ಲಿ ಮುಂದೆ ಸಾಗಿದಂತವರೇ. ಈ ದಿನ ದೇವರ ಮಕ್ಕಳೇ, ನಿಮ್ಮನ್ನು ಹೆಚ್ಚಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ, ನಿಮ್ಮ ಕೊಂಬನ್ನು ಹೆಚ್ಚಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಆದರೆ ನಿನ್ನಿಂದ ನೀನು ಮಾಡಬೇಕಾಗಿರುವಂತಹ ಕೆಲಸ ಏನು ಗೊತ್ತಾ? ದೇವರ ಮಾತಿಗೆ ವಿಧೇಯನಾಗುವಂಥದ್ದು. ನನ್ನ ಕೊಂಬನ್ನು ನೀವು ಕಾಡು ಕೋಣದ ಕೊಂಬಂತೆ ಎತ್ತಿದ್ದೀರಾ ದೇವರೇ, ಘನಪಡಿಸಿದ್ದೀರಾ ದೇವರೇ, ಧೈರ್ಯವನ್ನು ಕೊಟ್ಟಿದ್ದೀರಾ, ಶಕ್ತಿಯನ್ನು ಕೊಟ್ಟಿದ್ದೀರಾ, ಅಧಿಕಾರವನ್ನು ಕೊಟ್ಟಿದ್ದೀರಾ. ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಳ್ಳುವಾಗ ದೇವರು ನಮಗೆ ಆತನ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ದ ಅಥಾರಿಟಿ.
ಆತನು ಕೊಡುವಂತ ಅಧಿಕಾರವು ಎಷ್ಟು ಉನ್ನತವಾದದಂದರೆ, ಎಸ್, ನಾನು ದೇವರ ಮಗು, ನಾನು ಯೇಸು ಕ್ರಿಸ್ತನ ಮಗು ಎಂಬುದಾಗಿ ಹೇಳಿಕೊಳ್ಳುವಂತಹ ಆ ಶ್ರೇಷ್ಠವಾದ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸುತ್ತಾರೆ. ಇಬ್ರಿಯ ಭಾಷೆಯಲ್ಲಿ ಕೊಂಬು ಎನ್ನುವುದಕ್ಕೆ ಕೆರೆನೆಂಬುದಾಗಿ ಪದ. ದೇವರು ನಮ್ಮನ್ನು ಹೆಚ್ಚಿಸುವ ಆತನು. ಆನಂತರವಾಗಿ ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಇದು ಹಳೆಯ ತೈಲ ಅಲ್ಲ, ಅಥವಾ ಹಾಳಾಗಿ ಹೋಗಿರುವಂತಹ ತೈಲವಲ್ಲ. ನೂತನ ತೈಲ ಎನ್ನುವಂತಹ ಸ್ಥಳದಲ್ಲಿ ಇಂಗ್ಲಿಷಲ್ಲಿ ಫ್ರೆಶ್ ಆಯಿಲ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಫ್ರೆಶ್ ಆಯಿಲ್, ತಾಜಾ ಎಣ್ಣೆ. ದೇವರು ನಮಗೆ ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ಪವರ್. ಆತನ ಶಕ್ತಿ, ಆತನ ಬಲವು ನಿತ್ಯವೂ ನೂತನವಾದದ್ದು. ದೇವರ ವಾಕ್ಯವನ್ನು ನಾವು ಓದುವಾಗ ನೂತನವಾದಂತಹ ಅನುಭವದಿಂದ, ನೂತನವಾದ ಆಶೀರ್ವಾದದಿಂದ ತುಂಬಿಸುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. ಒಂದು ವೇಳೆ ಇಲ್ಲಿಯ ತನಕ ನಿಮ್ಮ ಜೀವಿತವೆಲ್ಲವೂ ಕೂಡ ಹಿಂದಿನ ಅನುಭವದೊಂದಿಗೆ, ಹಿಂದಿನ ಆಚಾರಗಳೊಂದಿಗೆ, ಲೋಕ ಸಂಬಂಧವಾದ ವಿಧಾನಗಳಿಂದ ಬಂಧಿಸಲ್ಪಟ್ಟಿದೆಯೇನೋ, ಆದರೆ ನೀನು ದೇವರ ಚಿತ್ತವನ್ನು ತಿಳಿದುಕೊಂಡಿರುವಂತ ವ್ಯಕ್ತಿಯಾಗಿದ್ದರೆ, ದೇವರನ್ನು ಆರಾಧಿಸುವಂತ ವ್ಯಕ್ತಿಯಾಗಿದ್ದರೆ, ದೇವರು ನಿನ್ನನ್ನು ನೂತನ ತೈಲದಿಂದ ಅಭಿಷೇಕಿಸುತ್ತಾರೆ. ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನಾನು ಕೋರುತ್ತಾ ಇದ್ದೇನೆ, ದೇವರು ಈ ದಿನ ನಿಮಗೆ ಆತನ ಫ್ರೆಶ್ ಅನಾಯಿಂಟಿಂಗ್ ಅನ್ನು ಅನುಗ್ರಹಿಸಲಿ. ಹಾಲೆಲೂಯಾ. ಆ ನೂತನ ತೈಲದಿಂದ ದೇವರು ನಿನ್ನನ್ನು ಅಭಿಷೇಕಿಸುವಾಗ ನೂತನ ಶಕ್ತಿ, ಬಲ, ಆತನಿಗೋಸ್ಕರ ಜೀವಿಸುವಂತ ಶಕ್ತಿಯನ್ನು ದೇವರು ಕೊಡುತ್ತಾರೆ. ಕೆಲವು ಸಂದರ್ಭದಲ್ಲಿ ಶೋಧನೆಗಳು, ಇಕ್ಕಟ್ಟುಗಳು, ವಿಪರೀತವಾಗಿರುವ ಒತ್ತಡಗಳು, ಪ್ರತಿಕೂಲತೆಗಳು, ಪ್ರತಿಬಂಧಕಗಳು, ಆಗಾಗ್ಗೆ ಬಿಟ್ಟು ಬಂದಿರುವಂತಹ ಪಾಪವು ಮನುಷ್ಯನು ಹಿಂಬಾಲಿಸುವಾಗ, ತುಳಿತಕ್ಕೆ ಒಳಗಾಗುವಾಗ, ಕರ್ತನ ಸನ್ನಿಧಿಯಲ್ಲಿ ನಾವು ತಲೆಬಾಗಿ ನಿಲ್ಲುವುದಾದರೆ, ಆತನು ತನ್ನ ನೂತನವಾದ ಅಭಿಷೇಕದಿಂದ ನಮ್ಮನ್ನು ತುಂಬಿಸುವ ದೇವರು. ಫ್ರೆಶ್ ಅನಾಯಿಂಟಿಂಗ್, ನೂತನವಾದಂತಹ ಅನುಭವದಿಂದ ದೇವರು ನಮ್ಮನ್ನು ತುಂಬಿಸುತ್ತಾರೆ. ಹಿಂದೆ ಯಾವತ್ತೂ ಕೂಡ ಇಲ್ಲದೇ ಇರುವಂತಹ ಶ್ರೇಷ್ಠವಾದ ವಿಧಾನದಲ್ಲಿ ದೇವರು ಆಶೀರ್ವದಿಸುತ್ತಾರೆ. ಈ ದಿನ ದೇವರು ಅಂತಹ ಕೃಪೆಯನ್ನು ನಿಮಗೆ ಕೊಡಬೇಕು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಚ್ಚುತ್ತಿದ್ದಾನಂತೆ, ತೈಲವನ್ನು ನನ್ನ ತಲೆಗೆ ಹಚ್ಚುತ್ತಿ ಎಂಬುದಾಗಿ ಕೀರ್ತನಗಾರನು 23ನೇ ಕೀರ್ತನೆಯಲ್ಲಿ ಹೇಳುತ್ತಾನೆ ಅಲ್ವಾ? ಯಾವ ತೈಲ ಅದು? ಈ ದಿನದಲ್ಲಿ ಅನೇಕ ಆಯಿಲ್ ಥೆರಪಿ ಬಂದಿದೆ, ಆ ಎಣ್ಣೆ ಈ ಎಣ್ಣೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಹೇಳುತ್ತಾ ಇದ್ದಾರೆ. ಆದರೆ ದೇವರು ಕೊಡುವಂತ ಅಭಿಷೇಕ, ಆತನ ನಡೆಸುವಿಕೆ, ಆತನ ಪ್ರೀತಿ ಪರಿಪೂರ್ಣತೆಯಲ್ಲಿ ನಡೆಸುವಂತಹ ಅನುಭವ ನಿನ್ನನ್ನು ನನ್ನನ್ನು ಉನ್ನತವಾದ ಸ್ಥಾನಕ್ಕೆ ಸೇರಿಸುತ್ತದೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಬಲವಾದ ಅದ್ಭುತ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದು ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ವಂದನೆ. ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ನೀವು ಆಶೀರ್ವದಿಸುವಂತ ದೇವರು, ಹೆಚ್ಚಿಸುವಂತ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಕಾಡು ಕೋಣದ ಕೊಂಬಿನಂತೆ ನಮ್ಮ ಕೊಂಬನ್ನು ಹೆಚ್ಚಿಸುತ್ತೇನೆ ಎಂದು ವಾಗ್ದಾನ ಮಾಡಿರುವಂತಹ ದೇವರು ಒಂದು ಫ್ರೆಶ್ ಆಯಿಲ್ ನೊಂದಿಗೆ ನಮ್ಮನ್ನು ಅನಾಯಿಂಟ್ ಮಾಡುತ್ತೇನೆ ಎಂದು, ನಮಗೆ ಹಚ್ಚುತ್ತೇನೆ ಎಂದು ವಾಗ್ದಾನ ಮಾಡಿರುವಂತಹ ದೇವರಾಗಿದ್ರೆ ಅದಕ್ಕಾಗಿ ವಂದನೆ. ಹಳೆಯ ಅನುಭವಗಳಿಂದ, ಹಳೆಯ ಪರಿಸ್ಥಿತಿಯಲ್ಲಿ ಅನೇಕ ವಿಧವಾದಂತಹ ಬಂಧನಗಳಿಂದ ಎಷ್ಟು ಜನ ಕಟ್ಟಲ್ಪಟ್ಟಿದ್ದಾರೋ, ಏಸಯ್ಯ, ಈ ದಿನ ನೀವು ಅವರನ್ನು ನಿಮ್ಮ ಶಕ್ತಿಯಿಂದ ತುಂಬಿಸಿರಿ, ನಿಮ್ಮ ಬಲದಿಂದ ತುಂಬಿಸಿರಿ, ಪ್ರಭಾವದಿಂದ ತುಂಬಿಸಿರಿ. ನೂತನ ಅನುಭವದಿಂದ, ನೂತನ ದರ್ಶನದಿಂದ, ನೂತನ ಗುರಿಯೊಂದಿಗೆ ಮುಂದೆ ಸಾಗುವಂತೆ ಸಹಾಯ ಮಾಡಿ. ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ. ಪರಿಸ್ಥಿತಿಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಮೇಲೆತ್ತಿ ನಿಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.